ಮನು ನನ್ನ ಮೇಲೆ ಮಾಡಿರೋಂಥ ದೌರ್ಜನ್ಯ, ಎಸ್ಪೆಷಲಿ 17ನೇ ತಾರೀಕು ನಡೆದಂಥ ಘಟನೆ ಏನಿದೆ ಅದರ ಕುರಿತು ನಾನು 20ನೇ ತಾರೀಕು ನಾನು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ SIಗೆ. ಸೊ ಅವರು ನಾಳೆ ಬನ್ನಿ FIR ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಂಡ್ರೆ ಕಳಿಸ್ತಾರೆ. ಅದ್ರ ಮಾರನೆಗೆ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯಿತು, ನಾನು ನೆನ್ನೆನೇ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ. ಸೊ ಅವಾಗಲೇ ನನಗೆ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ನ ಬರ್ಕೊಂಡು ಹೋಗಿರ್ತೀನಿ. ಮಹಾದೇವ್ ಅನ್ನೋರಿಗೆ ಅದನ್ನು ಕೊಡ್ತೀನಿ, ಅವರು ಅದನ್ನು ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅದು ಟೈಪ್ ಮಾಡಿ ಓದಕ್ಕೆ ಈಸಿ ಆಗುತ್ತೆ, ಸರಿ ಟೈಪ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ. ಅವ್ರಿಗೆ ಹೆಂಗೆ ಬೇಕು ಹಾಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್. ಮೇನ್ ನನ್ನ ಉದ್ದೇಶ ಏನು ಒಂದು ನನ್ನ ಮಾಧ್ಯಮದ ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅವರು ಅದನ್ನ ಬಿಟ್ಟು 29ನೇ ತಾರೀಕು ಏನು ನಡೆದಿದೆ 2022ರಲ್ಲಿ ಅದನ್ನ ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್. ಅವತ್ತು ಅರ್ಜೆಂಟ್ ಟೈಪ್ ಮಾಡ್ಕೊಂಡ್ರು, ಅದನ್ನು ಓದಕ್ಕೂ ಬರೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡ್ರು. ಕೋರ್ಟಿಗೆ ಕಳಿಸ್ಬೇಕು ಅರ್ಜೆಂಟು, ನೀವು ಮೆಡಿಕಲ್ ಟೆಸ್ಟ್ ಹೋಗಬೇಕು, ಬೇಗ ಬೇಗ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ ಸೈನ್ ಮಾಡಿಸ್ಕೋತಾರೆ. ಪ್ರಿಂಟಿಗೆ ಕರೆಂಟ್ ಇಲ್ಲ, ಸೊ ಹಾಗಾಗಿ ನೀವು ಸೈನ್ ಮಾಡ್ಬಿಟ್ಟು ಹೋಗಿ, ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ ಮಧ್ಯರಾತ್ರಿ ಆಗ್ಬೋದು, ಅದಕ್ಕೆ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ನನ್ನ ಸೈನ್ ಮಾಡಿಸ್ಕೊಂಡ್ರು. ನಾನು ಪೊಲೀಸವ್ರನ್ನ ನಾನು ನಂಬೋಗಿದ್ರೆ ನನಗೆಲ್ಲ ಹಂತನೂ ಮುಚ್ಚಿ ಹೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ, ನನಗೆ ನ್ಯಾಯ ಬೇಕು ಅಂತ. ಪೊಲೀಸವ್ರನ್ನ ನಂಬಿದೆ, ನಾನು ಬೇರೆ ಯಾರನ್ನ ನಂಬಬೇಕು ಅಂದ್ಬಿಟ್ಟು ನಾನು ಸಹಿ ಹಾಕ್ಬಿಟ್ಟು ಹೋದೆ. ಅವತ್ತು ಕೂಡ ನನಗೆ FIR ಕಾಪಿನ ನನಗೆ ಕೊಟ್ಟಿಲ್ಲ. ಅದು ನಾಳೆ ನಾನು ಕೇಳಿ ಮಾರನೇ ದಿನ ಸಂಜೆ ನನಗೆ ಕಂಪ್ಲೇಂಟ್ ಕಾಪಿ ಸಪ್ರೇಟ್ ಇರುತ್ತೆ, ಮತ್ತೆ FIR ಕಾಪಿನೇ ಬೇರೆ ಬೇರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. FIR ಕಾಪಿ ಕೊಟ್ಟಿದ್ರು ನಮ್ಗೆ ಅವತ್ತೆಲ್ಲ ಓದೋಕ್ಕಾಗಲ್ಲ, ಬಿಕಾಸ್ ಮೀಡಿಯಾದವರೆಲ್ಲ ಬಂದಾಗ ಒಬ್ಬೊಬ್ಬರಿಗೆ ಎಲ್ಲ ಕೊಡೋದು ನೈಟ್ ಆಗೋಯ್ತು. ಅವ್ರ ಮೆಡಿಕಲ್ ಟೆಸ್ಟ್ಗಳು ಇತ್ತು, 1-2-3 ಆಮೇಲೆ ಮಹಜರು ಅದು ಎಲ್ಲ ಮಾಡ್ತಿದ್ದಾಗ ನಾನು FIR ಕಾಪಿ ಓದಿಲ್ಲ. 1-2-3 ದಿನ ಆದ್ಮೇಲೆ ಓದಿದೆ. ಇದೇನಿದು ಬರೀ 29ನೇ ತಾರೀಕು ಅಷ್ಟೇ ಇದೆ. ನಾನು 15ನೇ ತಾರೀಕು ಮತ್ತೆ ಇತ್ತೀಚೆಗೆ ಏನು ನಡೆದಿತ್ತು ಅದೆಲ್ಲ ಇಲ್ಲವೇ ಇಲ್ಲ. ನಾನು ಕೊಟ್ಟರೆ ಕಂಪ್ಲೇಂಟಲ್ಲಿ ಏನೇನು ಅಂಶ ಇಲ್ಲ ಅದೆಲ್ಲ ಇಲ್ಲವೇ ಇಲ್ವಲ್ಲ, ಅದು ನೀಟಾಗಿ ಕೊಟ್ಟಿದ್ದೀನಿ. ಯಾಕೆ ಡಿಲೇ ಆಯಿತು, ನಾನು ಕಂಪ್ಲೇಂಟ್ ಕೊಟ್ಟರೆ ಏನಕ್ಕೆ ಡಿಲೇ ಆಯಿತು ನೀಟಾಗಿ ಸಂಕ್ಷಿಪ್ತವಾಗಿ ನಾನು ಬರೆದು ಕೊಟ್ಟಿದ್ದೀನಿ. ಹೇಳಿದ್ರು ಬೇಗ ಹಾಕೊಂಡಿದೆ, ಇದು ಬೇಲಿಗೆ ಆರ್ಡರ್ ಬಂದಿದೆ ಅಂತ ಅಂದ್ಬಿಟ್ಟು. ಅವಾಗ ನಾನು ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಸ್ಟೇಷನಲ್ಲಿ 2 FIR ಹಾಕಿದ್ದಾರೆ ಸರ್. 21ನೇ ತಾರೀಕು ಒಂದು FIR ಹಾಕಿದ್ದಾರೆ, ಅವನು ಅರೆಸ್ಟ್ ಆದ ಮಾರನೆಗೆ ಒಂದು FIR ಹಾಕಿದ್ದಾರೆ. ಅದೇಂತಕ್ಕೆ 2 FIR ಹಾಕಿದ್ದಾರೆ ಗೊತ್ತಿಲ್ಲ. ಮಧ್ಯರಾತ್ರಿ ಏನೋ 2:15 ನನಗೆ ಅದನ್ನ ಮೇಲ್ ಮಾಡಿದ್ದಾರೆ. 23ನೇ ತಾರೀಕು ಏನು FIR ಮಾಡಿದ್ರು ಅದನ್ನ. ಮತ್ತೆ ಒಂದು ಮೆಡಿಕಲ್ ಟೆಸ್ಟ್ಗೆ ಹೋಗ್ಬೇಕಾದ್ರೆ ನನಗೆ ಏನೂ ಗೊತ್ತಿಲ್ಲದ ಕಾರಣ ಪೊಲೀಸ್ ಅವ್ರನ್ನ ಕೇಳ್ತೀನಿ, ಸರ್ ಒಂದು ಟವಲ್ ನಮ್ಮ ಮನೇಲಿ ಇದೆ, ಏನು ಮಾಡಬೇಕು ಸರ್ ಅಂತ ಕೇಳ್ತೀನಿ. 7-8 ಸಲ ಕೇಳಿದ್ದೀನಿ. ತಗೊಬನ್ನಿ ಡಾಕ್ಟರ್ ಕೊಡಿ ಅಂತ ಅವರೇ ಹೇಳ್ತಾರೆ. ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಡಾಕ್ಟರ್ ಕೊಟ್ಟೆ. ಅವರು ವಿಕ್ಟಿಮ್ ಟವಲ್ ಅಂತ ಬರ್ಕೊಂಡಿದ್ದಾರೆ, ಅಂದರೆ ನಂದು ಅಂತ ಅನ್ಕೊಂಡು ಬರ್ಕೊಂಡಿದ್ದಾರೆ. ಅದಾದ್ಮೇಲೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ 3-4. ಇದನ್ನ ಯಾಕೆ ತಂದ್ಕೊಟ್ರಿ, ಇದು ಇಲ್ಲೇ ಇರ್ಬೇಕಲ್ವಾ ಅಂತ ಅವರೇ ಹೇಳ್ತಾರೆ. ಅಲ್ಲೂ ದಾರಿ ತಪ್ಪಿಸಿದ್ರು. ಅದಾದ ನಂತರ ಸಾಕ್ಷಿಗಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಅವ್ರನ್ನ. ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳಕ್ಕೆ ಅಂತ ಬಂದಿದ್ದೀರಲ್ಲ, ಸೊ ನಿಮ್ಮ ಜೈಲಿಗೆ ಹಾಕ್ತಾರೆ, ನಾಳೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ. ಅದಲ್ಲದೆ ಪದೇ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಮಾಡಿದ್ದಾರೆ. ಫೋನ್ ಲಿಸ್ಟನ್ನು ಕೂಡ ನಾನು ಕೊಡ್ತೀನಿ, ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ, ಅಲ್ಲ ನೀವು ಹೇಳಿದ್ನೆಲ್ಲ ಅವ್ರು ಹೇಳ್ತಿದ್ದಾರೆ, ಹಿಂಗೆ ಆಗಿದೆ, ಈ ಥರ ಮಾಡಿದ್ದಾರೆ, ಅವ್ರಿಗೆ ಹೊಡೆದಿರೋದು ಬಡ್ದಿರೋದು, ಅವ್ಳಿಗೇನು ದೌರ್ಜನ್ಯ ಆಗಿದೆ ನಾವು ಕಣ್ಣಾರ ನೋಡಿದೀವಿ ಅಂತ. ಇಲ್ಲಮ್ಮ ಈಗ ಹೇಳಿದ್ಯಲ್ವಾ, ನಾವೇನು ಟೈಪ್ ಮಾಡ್ಕೊಡ್ತೀವಿ ಅದಕ್ಕೆ ಸೈನ್ ಮಾಡ್ಕೊಟ್ಟು ಗೆದ್ದೋಗು ಅಂತ ಅವರು ಕೂಡ ಹೆದರಿಸಿದ್ದಾರೆ. ಇದನ್ನ ಗೊತ್ತಾಗಿ ಇನ್ನೂ ಎಷ್ಟು ಸಾಕ್ಷಿಗಳಿದ್ದಾವೆ, ಅವ್ರು ಯಾರು ಸಾಕ್ಷಿ ಹೇಳೋದು ಒಂದು ನಾನು ಹೇಳಿದ್ನಲ್ಲ ಸರ್ ಅವಾಗಲೇ, ಸರ್ FIR ಕಾಪಿ ಏನೂ ಇಲ್ವಲ್ಲ ಸರ್, ನಾನು ಕೊಟ್ಟಿರೋದು ಕಂಪ್ಲೇಂಟ್ ಕಾಪಿ ಒಂದು, ನೀವು ಟೈಪ್ ಮಾಡ್ಕೊಂಡಿರೋದು ಒಂದು, ಇದ್ರಲ್ಲಿ ಏನು ಇಲ್ವಲ್ಲ ಅನ್ನೋದಕ್ಕೆ ಅವ್ರು ಮಾತು ಹೇಳಿದ್ರು. ಇದು ಇಂಪಾರ್ಟೆಂಟ್ ಅಲ್ಲ, ಇದು ಏನೂ ಅಲ್ಲವೇ ಅಲ್ಲ, ನೀವು 164 ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟು ಅಂತ ನನಗೆ ಹೇಳಿದ್ರು. ನನಗೆ ಗೊತ್ತಿರಲಿಲ್ವಲ್ಲ, ಹೌದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ನಾನು ಒಬ್ರು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯ್ತು, ಅವ್ರು 2 FIR ಹಾಕಿದ್ದಾರೆ ಅಂತ. ಅವರಿಂದನೇ ಗೊತ್ತಾಯ್ತು, ಏನಮ್ಮ ಇದು ಈ ಥರ FIR ಕಾಪಿಗೆ ಹಿಂಗೆ ಸೈನ್ ಮಾಡಿದೆ ಅಂತ. ಅವ್ರು ತುಂಬ ಬೈದ್ರು ನನಗೆ, ನೀನು ಕಾಮನ್ ಸೆನ್ಸ್ ಇಲ್ವಾ, ಏನಿದು ಹಿಂಗಿದೆ FIR ಕಾಪಿಲಿ, ನೀನು ಕೊಟ್ಟರೆ ಒಂದಾಗಿದೆ ಇದೊಂದಾಗಿದೆಯಲ್ಲ, ಹಂಗೆ ಅಂತೆಲ್ಲ ಬೈದ್ರು. ಅವಾಗ ಗೊತ್ತಾಯ್ತು ಮಹಾದೇವರು ನನಗೆ ಮೋಸ ಮಾಡಿದ್ದಾರೆ. ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ನನಗೆ SIನ ನನಗೆ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ. ನಮ್ಮ ಹಸರು ಇನ್ಸ್ಪೆಕ್ಟರ್ನ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ. ಅವ್ರು ನನ್ನ ಮಹಜರು ಮಾಡಿದಾಗ ಅಷ್ಟೇ ಅವ್ರನ್ನ ನಾನು ಮೀಟ್ ಮಾಡಿರೋದು. ಅವಾಗ ಬಾ ಇವಾಗ ಬಾ, ಅವರಿಲ್ಲ ಹಂಗೆ ಸುಮ್ಮನೆ ಕರ್ಸೋದು ವಾಪಸ್ ಕಳ್ಸೋದು, ಈ ಥರನೇ ನನಗೆ ಅವರು ತುಂಬ ತೊಂದರೆ ಕೊಟ್ಟಿದ್ದಾರೆ. ಸರಿ ಆಯಿತು ಅಂತ ಇನ್ನೊಂದ್ಸಲ ನಾನು ಅಕ್ಟೋಬೇಟ್ ಮಾಡಿರೋ ಕಾಪಿನ ಏನೋ ಕೊಡಕ್ಕೆ ಹೋಗಿರ್ತೀನಿ, ಒಂದು ರೆಂಟಲ್ ಅಗ್ರಿಮೆಂಟು. ಅವಾಗ ಹೇಳ್ತಾರೆ, ಅಲ್ಲ ಇದು ಸ್ಟೇ, ಇದು 100% ನಿಮ್ಮ ಕೇಸು ಸ್ಟೇ ಆಗಿ ಕ್ವಾಶ್ ಆಗೇ ಆಗುತ್ತೆ ಅಂತ
ಹೇಳಿದ್ರು. ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಬಿಟ್ಟೆ. ಆಮೇಲೆ ನನಗೆ ಉದ್ದೇಶ ಏನು? ಶಿಕ್ಷೆ ಆಗ್ಲೇಬೇಕು ಅಂತ ಮೇಡಮ್ ನಾವು ಕಾನೂನು ಮೊರೆ ಹೋಗಿದ್ದು. ಬಿಕಾಸ್ ಅವರೇ ಸೆಟ್ಲ್ಮೆಂಟ್ಗೆ ಅಂತಾನೆ ಬಂದಿದ್ರು. ನಾನು ಸೆಟ್ಲ್ಮೆಂಟ್ ಯಾಕೆ ತಗೊಂಡಿಲ್ಲ, ನನಗೆ ಮಾಡಿರೋ ದೌರ್ಜನ್ಯ ಇಂಚಿಂಚು ಕೊಟ್ಟಿರೋದಂದ್ರೆ ನಾನು ಬರೀ ಅತ್ಯಾಚಾರ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನು ಕೊಟ್ಟಿರೋ ಒಂದಷ್ಟು ನರತಯತ್ನೆಗಳು, ಮಾಡ್ಕೊಂಡಿರೋ ಖಾಸಗಿ ವಿಡಿಯೋಗಳು, ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು ಅದೆಲ್ಲ ಇದೆ. ಅದೆಲ್ಲ ಬಿಟ್ಟು ಬರೀ ಅತ್ಯಾಚಾರ ಅದನ್ನ ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ. ಅದು ಅವ್ನು ಶಿಕ್ಷೆ ಆಗ್ಲೇಬೇಕು ಮೇಡಮ್. ಅಂತ ವಿಕೃತ ಮನಸ್ಸಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೆ ನಾನು ಕಾನೂನು ಮೊರೆ ಹೋಗ್ತೀನಿ. ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನನಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಏನ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ ಏನು? ಗೊತ್ತಿಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಈ ತರನೇ ಮೋಸ ಮಾಡಿದ್ದಾರೆ ಸರ್. ನಾವೇನ್ ಕಂಪ್ಲೇಂಟ್ ಕೊಡ್ತೀವೋ ಅದ್ರ ಪ್ರಕಾರಕ್ಕೆ ನೋಡ್ಕೊಬೇಕಾದ್ರೆ ಪೊಲೀಸರು ಕೆಲಸ ಅದು. ಅವ್ರು ಬೇರೆ ತರ ಬರ್ಸಿ ಅವ್ರು ಇಷ್ಟ ಬಂದಂಗ್ ಬರ್ಸ್ಬಿಟ್ಟು ತರ ಮತ್ತೆ ಒಂದು FIR ಮಾಡೋದಕ್ಕೆ ಅವ್ರಿಗೆ ಯಾವ್ದೇ ರೀತಿ ರೇಟ್ಸ್ ಇಲ್ಲ ಅಂತ ಹೇಳ್ತೀನಿ ಸರ್. ಆ ಮಹಿಳಾ ಸಂಘದವರು ಮೇಡಮ್ ಇವಾಗ ಕಾಮಿಡಿ ಕಿಲಾಡಿಗಳಿದ್ದಾರೆ, ಸಿನಿಮಾದಲ್ಲಿದ್ದಾರೆ, ಮಾತ್ರ ಎಲ್ಲ ದೇಶದ ಪ್ರಧಾನಿಗೆ ಒಂದೇ ಕಾನೂನು, ನಾನು ಇರಿಟೇಟ್ ಮಾಡಕ್ ಅವರು ಏನಂತ ಹೇಳಿಲ್ಲ, ತೆಗಿಬೇಕು, ನೀವು ಮೆಡಿಕಲ್ ಟೆಸ್ಟ್ ಹೋಗ್ಬೇಕು, ಬರೋದು ಮಧ್ಯರಾತ್ರಿ ಆಗುತ್ತೆ, ಸೊ ಅಲ್ಲಿ ಹುಡುಕೊಂಡೆಲ್ಲ ಬರಕ್ಕಾಗಲ್ಲ, ಹಂಗಾಗಿ ಸೈನ್ ಮಾಡ್ಬಿಟ್ಟು ಹೋಗಿ ನಾನು ಪ್ರಿಂಟ್ ಔಟ್ ತೆಗ್ದಿರ್ತೀನಿ ಅಂತ ಹೇಳಿದ್ರು ಸರ್. ನಾವು ಪೊಲೀಸ್ನ ನಮ್ಗೆ ಯಾರನ್ನ ನಂಬೇಕು ಸರ್? ನನ್ನ ಹೆಸರಲ್ಲಿ ಏನು ಆಸ್ತಿ ಇದೆ ಅಂತಸ್ತಿದೆ ಅಂದ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲ ಟೈಪ್ ಮಾಡ್ತಿದ್ರಲ್ಲ ಅದನ್ನೇನೋ ತೆಗಿತಾರೇನೋ ಅಂತ ಅಂದ್ಬಿಟ್ಟು ನಾನು ಸೈನ್ ಮಾಡ್ಬಿಟ್ಟು ಮತ್ತೆ ಅರ್ಜೆಂಟ್ ಮಾಡ್ತಿದ್ರು, ಬೇಗ ಹೋಗಿ ಅಂತ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರು. ಮತ್ತೆ ಅವ್ರ ವಾಯ್ಸು ಕೂಡ ತುಂಬಾ ಲೌಡ್ ಆಗಿತ್ತು. ಆ ಭಯಕ್ಕೆ ನಾನು ಸೈನ್ ಮಾಡ್ಬಿಟ್ಟು ಹೋಗಿದ್ದು ಸತ್ಯ ಸರ್. ಓಕೆ ಮೇಡಮ್, ಎರಡನೇದು ಹೇಳಿದ್ರೆ ನೀವು ಎಷ್ಟು ಮೀಡಿಯಾದಲ್ಲಿ ಇಷ್ಟೊಂದು ಹೈಪ್ ಆಯ್ತು, ಇದು ಇಷ್ಟು ದೊಡ್ಡ ಹೈಪ್ ಆಯ್ತು, ಆಗು ಯಾರು ಇದು ಮಾಡ್ಕೊಂಡಿಲ್ವಾ? KSP ಆ್ಯಪ್ ಹೋಯ್ತು ಅಂದ್ರೆ ನಿಮ್ಗೆ FIR ಕಾಪಿ ಸಿಗುತ್ತೆ, ಯಾವ ಸೆಕ್ಷನ್ಗಳು ಹಾಕಿದಾರ ಅಂತ ಗೊತ್ತಾಗುತ್ತೆ. ಹೇಳೋರಮ್ಮ ನಿಮ್ ಜೊತೆ ಇರೋರು ಜೊತೆಗೆ ಯಾರು ಇವಾಗ 2 ವರ್ಷ ಆದ್ಮೇಲೆ ಗೊತ್ತಾಗ್ತದೆ ಬೇಲ್ ಸಿಕ್ಕಿದ್ಮೇಲೆ ಸರ್ ಗೊತ್ತಾಗ್ತಾ ಹೋಗಿದ್ದು. ಎಲ್ಲ ಪೊಲೀಸ್ ಸ್ಟೇಷನ್ ಅವರು ಯಾವ ತರ ಮೋಸ ಮಾಡ್ತಾ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ನಾವು ಒಂದೊಂದಾಗ ಕಾಪಿ ತಗೊಂಡ್ಮೇಲೆ ಸರ್. ಅಲ್ಲಿವರೆಗೂ ಬಿಟ್ಕೊಟ್ಟೇ ಇಲ್ಲ ಅವರು ಪೊಲೀಸ್. ಆಯ್ತು ಸರ್, ನೀವ್ ಹೇಳಿದ್